ಇದೇನಿದು ಬರೀ ಕತ್ಲೆ ಕಾಣಿಸ್ತಾ ಇದೆ, ಯಾರು ಕಾಣಿಸ್ತಾನೆ ಅಲ್ವಲ್ಲ? ಓಹೋ, ಇಲ್ಲೇನೋ ರಹಸ್ಯ ಇದೆ. ಈ ರಹಸ್ಯನ ಬೇರಿಸಿ ನಮ್ಮ ಆಚಾರ್ಯಗೆ ಹೇಳ್ಬೇಕು. ಕಣೋ ಆ ಹುಡುಗನ ವಿಷಯ. ಯಾವ ಹುಡುಗನ ವಿಷಯ ಅಕ್ಕ? ಅಯ್ಯೋ, ನಿಂಗೆ ಹೇಗೆ ಹೇಳೋದು ಅರ್ಥ ಆಗ್ತಿಲ್ಲ. ನಾಳೆ ಬೆಳಿಗ್ಗೆ ಆದ್ರೆ ಚಪ್ರ, ಹೇಳಿದ್ರೆ ಮದುವೆ ನಿಂತೋಗುತ್ತೆ, ಹೇಳದೆ ಇದ್ರೆ ಸೋದರ ಸೊಸೆ ಜೀವನನೇ ಹಾಳಾಗೋಗುತ್ತೆ. ಅದೇನು ಅಂತ ಬಿಡಿಸಿ ಹೇಳ್ಬಾರ್ದೆ? ಅದೇ ಕಣೋ, ಅವನೇ ನಿನ್ ಬಾವಿ ಎಳಿಯ ಇದ್ದಾನಲ್ಲ ವೆಂಕಟನಾಥ, ಅವನು ತೀರೋ ಸರಿ ಇಲ್ವಂತೆ ಕಣೋ. ಅಂದ್ರೆ ಯಾರಿಗೂ ಗೊತ್ತಿಲ್ದಾಗೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಬರ್ತಾನಂತೆ. ಈಗಿನ ಕಾಲದ ಹುಡುಗರು ಮೊದಲಿನ ತರ ಅಲ್ಲಪ್ಪ, ಏನೇನೋ ಕಥೆಗಳು, ಎಲ್ಲೆಲ್ಲೋ ಸಂಬಂಧಗಳು. ಸರಿಯಾಗಿ ವಿಚಾರಿಸ್ ನೋಡು. ಇರೋ ಒಬ್ಳು ಮಗಳನ್ನ ದುಡುಕಿ ಹಾಳು ಬಾವಿಗೆ ತಳ್ಬೇಡ್ವೋ. ಅಕ್ಕ, ಈ ಸುದ್ದಿ ಮೂಲ ಎಲ್ಲಿಂದ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಕೆಲಸ ಇದ್ರೆ ನೋಡ್ ಹೋಗು. ಶಾರದಾ, ನೀನ್ ಏನು ಮಾತಾಡ್ದೆ ಸುಮ್ಮನೆ ನಿಂತ್ಕೊಂಡ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ನಾಳೆನೆ ಚಪ್ರ, ಆದ್ರೆ ಅದಕ್ಕೆ ಏನಂದ್ರೆ ಏನು ಸಿದ್ಧತೆ ಆಗಿಲ್ಲ. ನಾಂದಿ ಮಾಡೋದಿದೆ, ಆದ್ರೆ ವೆಂಕಟನಾಥ್ ಇನ್ನೂ ಬಂದಿಲ್ವಲ್ಲ? ನಿಮ್ ಊರ್ಗ್ ಹೋಗ್ತಾನೆ, ಎಲ್ಲ ತರ್ತಾನೆ ಅಂತ ಹೇಳಿದ್ರಲ್ಲ ಚಿಕ್ಕಮ್ಮ. ನಾವೇನೋ ಎತ್ತಿನ ಬಂಡಿಗಳು ಸಾಲಾಗಿ ಬರ್ಬೋದು ಅನ್ಕೊಂಡು ಕಾದ್ಕೊಳ್ತಿದ್ದೆ ಬಂತು. ಬಂಡಿ ಇರ್ಲಿ, ಮದುವೆ ಗಂಡು ಬಂದ್ರೆ ಸಾಕಾಗಿದೆ. ನಮ್ ಮನೆ ಮರ್ಯಾದೆ ಮಣ್ಪಾಲ್ ಆಗೋಗಿದೆ. ಚಕ್ಲಿಗಳಿಲ್ಲ, ಉಂಡೆಗಳಿಲ್ಲ, ಬಾಗ್ನ ತಯಾರಿ ಅಂತೂ ಇಲ್ವೇ ಇಲ್ಲ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಆಸೆ ಹುಟ್ಟಿಸಿ ಈ ರೀತಿ ನಿರ್ಲಿಪ್ತರಾಗಬಾರ್ದು ನೀವು. ನೀನ್ ಹೇಳಿದ ಮಾತನ್ನ ನಂಬಿ ಎಲ್ರು ಬಾಯಿ ಮುಚ್ಚಿದ್ದೆ. ಈಗ ನಾನೇ ಬಾಯಿ ಮುಚ್ಕೊಳ್ಳೋ ಹಾಗಾಗಿದೆ. ಮಗನೂ ಬರ್ಲಿಲ್ಲ, ಪದಾರ್ಥಗಳೂ ಬರ್ಲಿಲ್ಲ, ಎಲ್ರು ತಾಳ್ಮೆ ಕಳ್ಕೊಂಡಿದ್ದಾರೆ. ಶಾರದಾ, ಏನಾದ್ರೂ ಹೇಳು, ಮದ್ವೆ ನಡ್ಸೋದಕ್ ಬಂದಿದ್ಯೋ ಅಥವಾ? ಅಮ್ಮ, ಒಂದೆರಡು ದಿನ ಅಂತ ಹೋಗಿ 3 ದಿನ ಮಾಡ್ಕೊಂಡು ಬಂದಿದ್ದಲ್ಲ ವೆಂಕಟನಾಥ, ನಿಂಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ವೆಂಕಟನಾಥ, ಶಾರದಮ್ಮ ಅವ್ರ ಮನೆ ಅಂತ ಏನೋ ತುಂಬ್ಕೊಂಡ್ ಬರ್ತೀನಿ ಅಂತ ಹೋದ್ಯಲ್ಲ, ಎಲ್ಲಪ್ಪ ಮದ್ವೆ ಸಾಮಗ್ರಿಗಳು? ಅದು ಬರುತ್ತೆ. ಬರ್ಬೇಕಾಗಿರೋ ಸಾಮಗ್ರಿಗಳೆಲ್ಲ ನಾಳೆ ಮಡಿನಲ್ಲಿ ಬಂದು ಸೇರುತ್ತೆ. ವೆಂಕಟನಾಥ, ನೀನೇನು ಉದ್ವೇಗಕ್ಕೆ ಒಳಗಾಗ್ಬೇಡ, ನಿರಾತಂಕವಾಗಿ ತಾಳ್ಮೆಯಿಂದ ಇರು. ಈಗ ದಣದು ಬಂದಿದ್ಯಾ, ಸ್ನಾನ ಮಾಡಿ ಊಟ ಮಾಡಿ ಹೋಗು. ನನಗಂತೂ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ಲಲ್ಲಿ ಕಾಡಿಗೆ ಬಿಟ್ಟಂಗ ಆಗಿದೆ. ಇವ್ರಿಬ್ರು ಕಥೆನೇ ನಂಗೆ ಅರ್ಥವಾಗ್ತಿಲ್ವಲ್ಲ. ನೋಡಿ, ನನಗ್ ಶಾರದೆ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಮಗನ ಮೇಲೆ ನಂಗೆ ನಂಬಿಕೆ ಇದೆ. ಅವನು ಯಾವುದನ್ನು ಸುಲಭವಾಗಿ ಒಪ್ಪೋದಿಲ್ಲ. ಅವನು ಶಾರದೆ ಮಾತನ್ನ ಒಪ್ಪಿ ನಿರಾಳವಾಗಿದ್ದಾನೆ ಅಂತ ಅಂದ್ರೆ ಎಲ್ಲವೂ ಸಮಂಜಸವಾಗಿ ನಡೀತಾ ಇದೆ ಅಂತ ಅರ್ಥ. ನೋಡಿ, ನಾವು ಮಾಡ್ಬೇಕಾದ ಕೆಲಸ ಸಾಕಷ್ಟಿದೆ, ಅದನ್ನ ಮಾಡೋಣ. ಆದ್ರೆ ನಿಮ್ಮ ಸಂಕಲ್ಪ ಏನೂ ಇಲ್ವೇ? ಇದಕ್ಕೆ ಹೇಳಿದ್ದು ನೀನು ಜಾಣೆ ಅಂತ. ಸುತ್ತಿ ಬಳಸಿ ನನ್ನ ಪರೀಕ್ಷೆ ಮಾಡೋ ಪ್ರಶ್ನೆಗಳನ್ನ ಎಷ್ಟು ನಾಜೂಕಾಗಿ ಕೇಳ್ತಿದ್ಯಾ ಅಲ್ವಾ? ಜೀವನ ಪೂರ್ತಿ ಒಟ್ಟಿಗೆ ಬಾಳ್ಬೇಕು ಅಂತ ಬಯಸೋಳಿಗೆ
ಬಾಳಿಸುವ ಆತನ ಬಯಕೆ ತಿಳ್ಕೊಳ್ಳೋ ಕುತೂಹಲ ಇರೋದಿಲ್ವೇ? ಖಂಡಿತ ಇರಬೇಕು. ಹಾಗಾದ್ರೆ ಹೇಳಿ, ಸೋಲೆ ಇಲ್ಲದ ಸರದಾರ ಈ ಪುಟ್ಟ ಹುಡುಗಿ ಮುಂದೆ ಸೋತಿದೇಕೆ? ಗೆಳತಿಯ ಮದುವೆ ಸಮಯದಲ್ಲಿ ನೀನು ನಡೆದುಕೊಂಡ ರೀತಿ ಅಮ್ಮ ಹೇಳಿದಾಗಲೇ ನಾನು ಸೋತೆ. ಇರುವೆಗಳಿಗೂ ಜೀವ ಇದೆ ಎಂದು ತಿಳಿದು ಅದನ್ನ ರಕ್ಷಿಸೋ ನಿನ್ನ ಜೀವಪರ ಕಾಳಜಿಗೆ ಸೋತೆ. ನಿನ್ನ ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ನಿನ್ನ ಮುಗ್ಧ ಚೆಲುವಿಗೆ ಸೋತೆ. ನಿನ್ನ ನಿಷ್ಕಳಂಕ ನೋಟಕ್ಕೆ ಸೋತೆ. ನಿನ್ನ ಮುಗ್ಧ ಮನಸ್ಸಿಗೆ ಸೋತೆ. ಸೋತಿದ್ದು ಸಾಕಲ್ವೇ? ಇಲ್ಲ, ನೀವು ಸೋಲಿಲ್ಲ. ಸೋತಿದ್ದು ನಾನು, ಗೆದ್ದವರು ನೀವು. ನನ್ನನ್ನು ಸಂಪೂರ್ಣವಾಗಿ ಗೆದ್ಬಿಟ್ರಿ.